ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, NTSC ಮತ್ತು NMMS ಪರೀಕ್ಷೆಗಳು 2021 ಈ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿಕೊಳ್ಳುತ್ತಿರುವ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೂ ಶುಭವನ್ನು ಕೋರುತ್ತಾ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕೋಲಾರ ಇವರ ವತಿಯಿಂದ NTSC ಮತ್ತು NMMS ಪರೀಕ್ಷೆಗಳಿಗಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ನಿಮಗಾಗಿ ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುವುದು. ನೀವು ಆ ವಿಡಿಯೋಗಳನ್ನು ಬಳಸಿ ಸುಲಭವಾಗಿ NTSC ಮತ್ತು NMMS ಪರೀಕ್ಷೆಗಳಲ್ಲಿ ತೆರಗಡೆಯಾಗಬಹುದು. ಅದರ ಭಾಗದಲ್ಲಿ ಈಗ ಮುಂದಿನ ವಿಡಿಯೋದಲ್ಲಿ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ GMATಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸುಲಭವಾಗಿ ಅಂಕಗಳನ್ನು ಗಳಿಸುವ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಅದರಲ್ಲಿ ಮುಖ್ಯವಾಗಿ ಸಂಖ್ಯಾ ಶ್ರೇಣಿ ಬರುತ್ತೆ. ಸಂಖ್ಯಾ ಶ್ರೇಣಿ ಕೊಟ್ಟಿರ್ತಾರೆ. ನಂತರ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ ಮತ್ತು ಸಂಖ್ಯಾ ಶ್ರೇಣಿಯಲ್ಲಿ ವಿಭಿನ್ನವಾಗಿರುವ ಸಂಖ್ಯೆ, ಇವುಗಳನ್ನು ಸುಲಭವಾಗಿ ನಾವು ಗುರುತಿಸಬಹುದು ಮತ್ತು ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ಅದನ್ನು ಯಾವ ರೀತಿ ಮಾಡುವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡಲಾಗುವುದು. ಈಗ ಮುಖ್ಯವಾಗಿ ಸಂಖ್ಯಾ ಶ್ರೇಣಿಯ ಸಮಸ್ಯೆಗಳನ್ನು ಬಗೆಹರಿಸಲು ನೀವು ಕೆಲವೊಂದು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಅದೇನು ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ವರ್ಗ ಮತ್ತು ವರ್ಗಮೂಲಗಳು ಇದನ್ನು ನೀವು ಈಗಾಗಲೇ ಕಲಿತಿರ್ತೀರಿ. 7ನೇ ತರಗತಿ ಮತ್ತು 8ನೇ ತರಗತಿಗಳಲ್ಲಿ ನಿಮಗೆ ಈ ವರ್ಗ ಮತ್ತು ವರ್ಗಮೂಲಗಳ ಪರಿಚಯ ಆಗಿದೆ. ಕನಿಷ್ಠ ಪಕ್ಷ ಸಂಖ್ಯೆ 30ರವರೆಗಿನ ವರ್ಗಗಳನ್ನು ಮತ್ತು ಅವುಗಳ ವರ್ಗಮೂಲಗಳನ್ನು ನೀವು ನೆನಪಿಸಿಕೊಳ್ಳೋಕ್ಕೆ ನಿಮಗೆ ಶಕ್ತರಾಗಬೇಕು. ನೀವು ಸುಲಭವಾಗಿ ಮನದಟ್ಟು ಮಾಡ್ಕೋಬೇಕು. ಅಂದರೆ ಈಗ 11ರ ವರ್ಗ 121, 22ರ ವರ್ಗ 484 ಕೇಳಿದ ತಕ್ಷಣ ವರ್ಗ ಸಂಖ್ಯೆಯನ್ನು ಹೇಳುವಷ್ಟರ ಮಟ್ಟಿಗೆ ನೀವು ಇದರಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಅದೇ ಥರ ಘನ ಸಂಖ್ಯೆಗಳು, ನೀವು ಇದನ್ನು ಒಂದು ಚಾರ್ಟ್ ಮಾಡ್ಕೊಂಬಿಡಿ. ಆ ಚಾರ್ಟಲ್ಲಿ ಕನಿಷ್ಠ ಪಕ್ಷ 20ರವರೆಗಿನ ಘನ ಸಂಖ್ಯೆಗಳು ಮತ್ತು 30ರವರೆಗಿನ ವರ್ಗ ಸಂಖ್ಯೆಗಳು ನಿಮಗೆ ಮನದಟ್ಟಾಗಬೇಕು. ಈ ರೀತಿ ಮಾಡೋದರಿಂದ ಸುಲಭವಾಗಿ ನೀವು ಸಂಖ್ಯಾ ಶ್ರೇಣಿಯಲ್ಲಿನ ಸಮಸ್ಯೆಗಳನ್ನು ಬಿಡಿಸಲು ಸಾಧ್ಯ. ನೀವು ಈ ರೀತಿಯ ಚಾರ್ಟ್ಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಸಂಖ್ಯಾ ಶ್ರೇಣಿಯಲ್ಲಿನ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸಲು ಸಹಾಯ ಆಗುತ್ತೆ. ಈಗ n² + 1, n² - 1, n² + 2 ಈ ರೀತಿ ಒಂದು ನೀವೇ ಓನಾಗಿ ಪ್ರಿಪೇರ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ, ಈಗ 2n² ಅಂತ ಇದೆ ಕೊನೆಯ ರೋನಲ್ಲಿ. 2n² ಅಂತಂದರೆ ಯಾವುದೋ ಒಂದು ಸಂಖ್ಯೆ n ಜಾಗದಲ್ಲಿ 5 ಅಂತ ತಗೊಳ್ತೀನಿ. ಅಂದರೆ 2n² ಜಾಗದಲ್ಲಿ 2 × 5² ಅಂದರೆ 5² ಬೆಲೆ 25, 25 2 50. ಈ ಥರ ಯಾವುದೇ ಒಂದು ಸೀಕ್ವೆನ್ಸನ್ನು ನಿಮಗೆ ಕೊಟ್ಟಾಗ, ಒಂದು ಸಂಖ್ಯಾ ಶ್ರೇಣಿಯನ್ನು ಕೊಟ್ಟಾಗ ನೀವು ಸುಲಭವಾಗಿ ಈ ರೀತಿ ಚಾರ್ಟನ್ನು ತಯಾರು ಮಾಡಿಕೊಳ್ಳೋದ್ರಿಂದ ನೀವು ಸುಲಭವಾಗಿ ಆ ಸಮಸ್ಯೆಗಳನ್ನು ಬಿಡಿಸಲು ಸಾಧ್ಯ ಆಗುತ್ತೆ. ಅದೇ ರೀತಿ ಇಲ್ಲಿ ಮತ್ತೊಂದು ಚಾರ್ಟನ್ನು ತೋರಿಸ್ತಾ ಇದ್ದೀನಿ. ಇದೇ ಥರ ಸಹ ನೀವು ಮಾಡ್ಬೋದು. ಈ ಚಾರ್ಟನ್ನುಗಳನ್ನು ನೀವು ಓನಾಗಿ ಪ್ರಿಪೇರ್ ಮಾಡಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಸಂಖ್ಯಾ ಶ್ರೇಣಿಯ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸಲು ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ಆದಷ್ಟು ನೀವು ಓನಾಗಿ ಈ ಥರ ಚಾರ್ಟ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಅವುಗಳನ್ನು ಬಳಸಿ ನೀವು ಸುಲಭವಾಗಿ ಅಂಕಗಳನ್ನು ಪಡಿಬೋದು. ಈಗ ಸಂಖ್ಯಾ ಶ್ರೇಣಿಯ ಸಮಸ್ಯೆಗಳಿಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ 1ನೇ ಉದಾಹರಣೆ 2, 26, 74, 98, 146 ಡ್ಯಾಶ್ ಅಂತ ಇದೆ. ಇಲ್ಲಿ ಕ್ವಶನ್ ಮಾರ್ಕ್ ಇರುವಂತಹ ಜಾಗದಲ್ಲಿ ಯಾವ ಸಂಖ್ಯೆಯನ್ನು ನಾವು ತುಂಬಬೇಕು ಅನ್ನೋದಕ್ಕೆ. ಈ ರೀತಿ ಸಮಸ್ಯೆಗಳಿಗೆ ಸಾಮಾನ್ಯವಾಗಿ ಒಂದು ಇದನ್ನು ಬಳಸ್ಕೊಳ್ಳಿ. ಯಾವ ರೀತಿ ಅಂದರೆ, ಈ ಸಂಖ್ಯೆ 2 ಮತ್ತು 26 ಇವುಗಳ ನಡುವಿನ ವ್ಯತ್ಯಾಸ ಎಷ್ಟು? 24. 26ರಲ್ಲಿ 2 ಕಳೆದರೆ ಬರುವಂತಹ ಉತ್ತರ 24. ಅದೇ ರೀತಿ 74 - 26, 74ರಲ್ಲಿ 26 ಕಳೆದರೆ ಬರುವಂತಹ ಉತ್ತರ 48. ಮುಂದೆ ಅದೇ ರೀತಿ 98 ಮತ್ತು 74ರ ನಡುವಿನ ವ್ಯತ್ಯಾಸ 24. ಅದೇ ರೀತಿ 146 ಮತ್ತು 98ರ ನಡುವಿನ ವ್ಯತ್ಯಾಸ 48. ನಿಮಗೆ ಇಲ್ಲೊಂದು ಸೀಕ್ವೆನ್ಸ್ ಸಿಗುತ್ತೆ. ಅಂದರೆ 24, 48, 24, 48. ಹಾಗಾದರೆ ಮುಂದೆ ಬರುವಂತಹ ಸಂಖ್ಯೆ, ಅಂದರೆ ಆ ಸಂಖ್ಯೆ ನಡುವಿನ ವ್ಯತ್ಯಾಸ ಏನಾಗಿರುತ್ತೆ?
24 ಆಗಿರುತ್ತೆ. ಹಾಗಾದರೆ 146ಕ್ಕೆ 24 ನಾವು ಕೂಡಬೇಕಾಗತ್ತೆ. 146ಕ್ಕೆ 24 ಕೂಡಿದಾಗ ಬರುವಂಥ ಉತ್ತರ 170. ಹಾಗಾದರೆ ಈ ಸಮಸ್ಯೆಗೆ ಉತ್ತರ ಏನು ಅಂತಂದರೆ ಆಪ್ಷನ್ 1 170. ಅದೇ ರೀತಿ ಮುಂದಿನ ಸಮಸ್ಯೆ 9, 13, 21, 37 ಡ್ಯಾಶ್ 133. ಇದು ಸಹ ಅದೇ ರೀತಿ ಬಿಡಿಸೋಣ. ಈಗ 9 ಮತ್ತು 13 ಇವುಗಳ ನಡುವಿನ ವ್ಯತ್ಯಾಸ 4. 21 ಮತ್ತು 13 ನಡುವಿನ ವ್ಯತ್ಯಾಸ 8. 37 ಮತ್ತು 21ರ ನಡುವಿನ ವ್ಯತ್ಯಾಸ 16. ಮುಂದಿನ ಸಂಖ್ಯೆ. ಹಾಗಾದರೆ ಇಲ್ಲಿ ಬರುವಂಥ ಸಂಖ್ಯೆ ಯಾವುದು? ನಿಮಗೆ ಇಲ್ಲಿ ಒಂದು ಸೀಕ್ವೆನ್ಸ್ ಸಿಗ್ತಾ ಇದೆ. 4, 8, 16. 4 2 8, 8 2 16. ಹಾಗಾದರೆ ಮುಂದೆ ಬರುವಂಥ ಸಂಖ್ಯೆ 32. ಈ ಸೀಕ್ವೆನ್ಸಲ್ಲಿ ಬರುವಂಥ ಸಂಖ್ಯೆ 32. ಹಾಗಾದರೆ ಉತ್ತರ 32 ಅಲ್ಲ. ಸಂಖ್ಯೆ 37ಕ್ಕೆ 32 ಕೂಡಿದಾಗ ಬರುವಂಥದ್ದು ಉತ್ತರ ಆಗಿರುತ್ತೆ. ಸಂಖ್ಯೆ 37ಕ್ಕೆ 32 ಕೂಡಿ 7 2 9 ಪ್ಲಸ್ 3 3 6 ಅಂದರೆ ಉತ್ತರ ಎಷ್ಟಾಗುತ್ತೆ ಅಂತಂದರೆ 69. ನಿಮ್ಮ ಉತ್ತರ ಆಪ್ಷನಲ್ 1ರಲ್ಲಿದೆ. ಆದ್ದರಿಂದ ಸರಿಯಾದ ಉತ್ತರ 69. ಅದೇ ರೀತಿ ಮುಂದಿನ ಸಮಸ್ಯೆ 7, 7, 8, 16, ಡ್ಯಾಶ್ 107 ಅಂತ ಇದೆ. ಇದಕ್ಕೂ ಸಹ ಅದೇ ಸೂತ್ರವನ್ನು ಬಳಸೋಣ. ಅಂದರೆ ಸಂಖ್ಯೆ 7 ಮತ್ತು 7ರ ನಡುವಿನ ವ್ಯತ್ಯಾಸ 0, 8 ಮತ್ತು 7ರ ನಡುವಿನ ವ್ಯತ್ಯಾಸ 1, 16 ಮತ್ತು 8ರ ನಡುವಿನ ವ್ಯತ್ಯಾಸ 8. ಹಾಗಾದರೆ ಮುಂದೆ ಏನು? ಇಲ್ಲಿ ಒಂದು ಸೀಕ್ವೆನ್ಸ್ ಸಿಗ್ತಾ ಇದೆ ನಿಮಗೆ. ಅಂದರೆ 0, 1, 8. ಈ 0, 1, 8 ಇವು ಘನ ಸಂಖ್ಯೆಗಳು. ಅಂದರೆ 0 ಕ್ಯೂಬ್ಗೆ 0, 1 ಕ್ಯೂಬ್ಗೆ 1, ಸಂಖ್ಯೆ 2 ಕ್ಯೂಬ್ಗೆ 8. ಹಾಗಾದರೆ ಮುಂದೆ ಬರುವಂತಹ ಸಂಖ್ಯೆ 3 ಕ್ಯೂಬ್ ಆಗಿರುತ್ತೆ. 3 ಕ್ಯೂಬ್ನ ಉತ್ತರ ಏನು? 27. ಹಾಗಾದರೆ ಸಂಖ್ಯೆ 16ಕ್ಕೆ 27 ಕೂಡಿದಾಗ ಬರುವಂಥದ್ದು ನಮ್ಮ ಉತ್ತರ ಆಗಿರುತ್ತೆ. ಹಾಗಾದರೆ ಇದರ ಉತ್ತರ 27 ಪ್ಲಸ್ 16 43. ಈ ಸಮಸ್ಯೆಗೆ ಉತ್ತರ 43. ಅದೇ ರೀತಿ ಮುಂದಿನ ಸಮಸ್ಯೆ 240 ಡ್ಯಾಶ್ 12, 4, 2, 2. ಈಗ ಇದು ಇಳಿಕೆ ಕ್ರಮದಲ್ಲಿದೆ. ಇದಕ್ಕೂ ಸಹ ಅದೇ ನಿಯಮವನ್ನು ಅನ್ವಯಿಸೋಣ. ಬಟ್ ನಿಮ್ಮ ಎಡಭಾಗದಿಂದ ಬನ್ನಿ. ಸಂಖ್ಯೆ 2ರಲ್ಲಿ 2 ಹೋದರೆ 0, 4ರಲ್ಲಿ 2 ಕಳೆಯೋಕ್ಕಾಗಲ್ಲ. ಆ ನಿಯಮವನ್ನು ಇಲ್ಲಿ ಬಳಸಲು ಸಾಧ್ಯ ಆಗಲ್ಲ. ಈಗ ಬೇರೆ ನಿಯಮವನ್ನು ಇಲ್ಲಿ ಬಳಸೋಣ. ಯಾವ ಸೀಕ್ವೆನ್ಸೆಲ್ಲ ಕೊಟ್ಟಿರ್ತಾರೆ. ಸಂಖ್ಯೆ 2 1, 2 1ಲ 2, ಇಲ್ಲಿ 2, 2 2ಲ 4 ಮತ್ತು 3, 4 3ಲ 12. ಹಾಗಾದರೆ ಇಲ್ಲಿ ಬರುವಂಥ ಸಂಖ್ಯೆ ಯಾವುದಾಗಿರಬಹುದು? 4. 4 3ಲ 12 4 ಎಷ್ಟಾಗುತ್ತೆ? ಅದು ನಮ್ಮ ಉತ್ತರ ಆಗಿರುತ್ತೆ. 12 4 ಎಷ್ಟು? 48. ನಿಮ್ಮ ಆಪ್ಷನ್ಗಳಲ್ಲಿ ಆ 48 ಎಂಬ ಸಂಖ್ಯೆ ಇದೆಯಾ ಅಂತ ಪರೀಕ್ಷಿಸ್ಕೊಳ್ಳಿ. ಇದೆ. ಜೊತೆಗೆ ನಿಮಗೆ ಇನ್ ಕೇಸ್ ಇಲ್ಲಿ ಡೌಟ್ ಬಂದರೆ, ಈಗ 12 3ಲ 48 ಅಂತ ಬಂತು. ಹಾಗಾದರೆ ಇಲ್ಲಿ 48 ಬಂದಿರುತ್ತೆ. ಮುಂದೆ ಬರುವಂಥ ಸಂಖ್ಯೆ 1 2 3 4 5 ಬರುತ್ತೆ. ಅಂದರೆ 48 5ಲ ಈ ಉತ್ತರ ಬರುತ್ತಾ ನೋಡಬೇಕು. ನೀವು 48 ಮತ್ತು 5 ಗುಣಿಸಿದಾಗ 240 ಉತ್ತರ ಬರೋದರಿಂದ ಈ ಉತ್ತರ ಸರಿಯಾಗಿದೆ ಅಂತ ಸುಲಭವಾಗಿ ಹೇಳಬಹುದು. ಈಗ ಮುಂದೆ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಬಿಡಿಸುವಂತಹ ಸಮಸ್ಯೆಗಳು. ಅಂದರೆ ಕೊಟ್ಟಿರುವ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ನಾವು ಗುರುತಿಸಬೇಕಾಗಿರುತ್ತೆ. ಅಂತಹ ಕೆಲವೊಂದು ಸಮಸ್ಯೆಗಳನ್ನು ನಾವು ಈಗ ಬಿಡಿಸೋಣ. ಉದಾಹರಣೆಗೆ ಇಲ್ಲಿ 1ನೇ ಸಮಸ್ಯೆ 0, 2, 6, 13, 20, 30 ಅಂತ ಇದೆ. ಇಲ್ಲಿ ಯಾವ ಸೀಕ್ವೆನ್ಸನ್ನು ಬಳಸಿದ್ದಾರೆ ಅಂತ ನಾವು ಪತ್ತೆ ಹಚ್ಚಬೇಕಾಗತ್ತೆ. ಯಾವ ಸಂಖ್ಯೆ ತಪ್ಪಾಗಿದೆ, ಈ ಶ್ರೇಣಿಯಲ್ಲಿ ಯಾವುದೋ ಒಂದು ಸಂಖ್ಯೆ ತಪ್ಪಾಗಿದೆ, ಆ ಸಂಖ್ಯೆ ಯಾವುದು ಅಂತ ಗುರುತಿಸಬೇಕಾಗುತ್ತೆ. ಇದಕ್ಕಾಗಿ ನಾವು
ಈಗ 0, 2 ಇವೆರಡರ ನಡುವಿನ ವ್ಯತ್ಯಾಸ 2, 6 ಮತ್ತು 2ರ ನಡುವಿನ ವ್ಯತ್ಯಾಸ 4, 13 ಮತ್ತು 6ರ ವ್ಯತ್ಯಾಸ 7, 20 ಮತ್ತು 13ರ ವ್ಯತ್ಯಾಸ 7, 0, 4, 7, 7. ಈ ಶ್ರೇಣಿ ಇಲ್ಲೊಂದು ಸೀಕ್ವೆನ್ಸ್ ಸಿಗ್ತಾ ಇಲ್ಲ ನಮಗೆ. ಆದ್ದರಿಂದ ಇದನ್ನು ಬೇರೆ ಯಾವುದಾದ್ರೂ ಒಂದು ಇದನ್ನು ಉಪಯೋಗಿಸಿರ್ತಾರೆ ನಿಯಮವನ್ನು. ಉದಾಹರಣೆಗೆ n² + n ಇದನ್ನು ಬಳಸೋಣ. ಈಗೇನಾಗುತ್ತೆ ಅಂದರೆ 0² + 0, 0² + 0 ಇದರ ಬೆಲೆ ಎಷ್ಟಾಗುತ್ತೆ? 0² + 0 ಬೆಲೆ 0. ಹಾಗಾದರೆ ಮುಂದೆ 1² + 1, 1² + 1ರ ಬೆಲೆ 1 + 1 + 1 2, 0 ಆಯಿತು, 2 ಆಯಿತು. ನೆಕ್ಸ್ಟ್ 1 ಆದಮೇಲೆ ಸಂಖ್ಯೆ 2² + 2 ಅಂದರೆ 2 4 + 2 6. ಮೂರನೇ ಸಂಖ್ಯೆ ಸಿಕ್ತು 3² + 3 ಈಕ್ವಲ್ಸ್ 3 3 9, 9 + 3 12. ಬಟ್ ನಮಗಿರುವಂತಹ ಸಂಖ್ಯೆ 13. ಆದ್ದರಿಂದ ಇಲ್ಲಿ 13 ತಪ್ಪಾಗಿ ನಮೂದಾಗಿರೋ ಸಂಖ್ಯೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಆಪ್ಷನ್ 3 ಇಲ್ಲಿ ತಪ್ಪಾಗುತ್ತೆ. ನಾವಿಲ್ಲಿ ಬಳಸಿರುವಂತಹ ನಿಯಮ ಏನು ಅಂತಂದರೆ n² + n. ಹಾಗಾದರೆ ಮುಂದೆ ಇರುವಂಥ ಇವೆರಡು ಸರಿನಾ? ಅದನ್ನು ಒಂದ್ಸರಿ ನೀವು ಡೌಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಸಂಖ್ಯೆ 0, 1, 2, 2, 3 ಆಯಿತು. ಈಗ ಇದಕ್ಕೆ ಆಗಬೇಕಾಗಿರುವಂಥದ್ದು ಸಂಖ್ಯೆ 4, ಅಂದರೆ 4² + 4, 4² + 4, 4 4 16, 16 + 4 20 ಸರಿಯಾಗುತ್ತೆ. ಅದೇ ರೀತಿ ಮುಂದಿನ ಸಂಖ್ಯೆ 5² + 5, ಅಂದರೆ 5² 25 + 5 = 30. ಇದು ಸಹ ಸರಿಯಾಗುತ್ತೆ. ಹಾಗಾದರೆ ಇದಕ್ಕೆ ಉತ್ತರ ತಪ್ಪಾಗಿ ನಮೂದಾಗಿರುವ ಸಂಖ್ಯೆ 13 ಅಂತ ಸುಲಭವಾಗಿ ಹೇಳಬಹುದು. ಅದೇ ರೀತಿ ಈಗ ಈ ಸಮಸ್ಯೆಯಲ್ಲಿ 2, 3, 3, 5, 5, 7, 7, 9, 11, 13 ಅಂತ ಕೊಟ್ಟಿದ್ದಾರೆ. ತಪ್ಪಾಗಿ ನಮೂದಾಗಿರೋ ಸಂಖ್ಯೆಯನ್ನು ನಾವು ಇದರಲ್ಲಿ ಪತ್ತೆ ಹಚ್ಚಬೇಕು. ನಿಮಗೆ ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಇವುಗಳೆಲ್ಲದರ ಪೂರ್ಣ ಪರಿಚಯ ಇರಬೇಕು. ಆಲ್ರೆಡಿ ಇದೆ, ಅದನ್ನು ಮತ್ತೊಮ್ಮೆ ಪುನರ್ಮನನ ಮಾಡಿಕೊಳ್ಳಿ. ಇಲ್ಲಿ ನೀಡಿರುವಂಥ ಸಂಖ್ಯೆಗಳು 2, 3, 2 ಅವಿಭಾಜ್ಯ ಸಂಖ್ಯೆಗಳು, 3, 5 ಅವಿಭಾಜ್ಯ ಸಂಖ್ಯೆಗಳು, 5, 7 ಸಹ ಅವಿಭಾಜ್ಯ ಸಂಖ್ಯೆಗಳು, 7 ಮತ್ತು 9. ಇಲ್ಲಿ 9 ಭಾಜ್ಯ ಸಂಖ್ಯೆ. ಹಾಗೆ ಇನ್ನು ಉಳಿದಿದ್ದನ್ನು ನೋಡೋಣ. 11 ಮತ್ತು 13. ಈ ಉಳಿದ ಎಲ್ಲ 7, 11 ಬಿಟ್ಟರೆ ಉಳಿದ ಎಲ್ಲ ಸಂಖ್ಯೆಗಳು ಏನಾಗಿದ್ದಾವೆ? ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ. ಆದ್ದರಿಂದ ನಮಗೆ ಉತ್ತರ 7, 9. ಅದೇ ರೀತಿ ಮುಂದಿನ ಸಮಸ್ಯೆ 56, 60, 68, 86 ಮತ್ತು 96. ಈ ರೀತಿ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಯಾವ ಸಂಖ್ಯೆ ಆಗಿರಬಹುದು ನೋಡೋಣ. ಈಗ ಇವುಗಳ ನಡುವಿನ ವ್ಯತ್ಯಾಸವನ್ನು ನೀವು ಕಂಡುಹಿಡ್ಕೊಳ್ಳಿ. ಇವೆರಡರ ನಡುವಿನ ವ್ಯತ್ಯಾಸ 4, ಇವೆರಡರ ನಡುವಿನ ವ್ಯತ್ಯಾಸ 8. ಸಂಖ್ಯೆ 86 ಮತ್ತು 68ರ ನಡುವಿನ ವ್ಯತ್ಯಾಸ 16. ಅದೇ ರೀತಿ 96 ಮತ್ತು 86ರ ನಡುವಿನ ವ್ಯತ್ಯಾಸ 10. ಇಲ್ಲೇನಾಗಿದೆ ಅಂತಂದರೆ 4, 8, 16 ಒಂದು ಸೀಕ್ವೆನ್ಸ್ ಬರ್ತಾ ಇದೆ. ಕೊನೆಯಲ್ಲಿ 10. ಈಗ 4 2 8, 8 2 16. ಅದೇ ರೀತಿ ಸೀಕ್ವೆನ್ಸನ್ನು ಮುಂದುವರಿಸಿದ್ರೆ 16 2 32 ಆಗಬೇಕಾಗಿತ್ತು. ಬಟ್ ಇಲ್ಲಿ ಈ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನಾಗಿದೆ? 10. ಹಾಗಾದರೆ ಕೊನೆಯ ಸಂಖ್ಯೆ 96 ಆಗಿರಬಾರ್ದಾಗಿತ್ತು. ಆದ್ದರಿಂದ ಉತ್ತರ 96. ತಪ್ಪಾಗಿ ನಮೂದಾಗಿರುವ ಸಂಖ್ಯೆ ಯಾವುದಾಗುತ್ತೆ ಅಂದರೆ 96. ಈಗ ಮುಂದಿನ ಭಾಗದಲ್ಲಿ ಆಡ್ ಒನ್ ನಂಬರ್ಸ್ ಅಂದರೆ ವಿಭಿನ್ನವಾಗಿರುವ ಸಂಖ್ಯೆಗಳ ಶ್ರೇಣಿ. ವಿಭಿನ್ನವಾಗಿರುವ ಸಂಖ್ಯೆಗಳ ಶ್ರೇಣಿಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸೋದು ಯಾವ ರೀತಿ ಎಂಬುದನ್ನು ತಿಳ್ಕೊಳ್ಳೋಣ. ಅದಕ್ಕೆ ಕೆಲವೊಂದು ಉದಾಹರಣೆಗಳ ಮೂಲಕ ಈಗ ಇಲ್ಲಿ ಒಂದು ಕೊಟ್ಟಿರುವಂಥ ಒಂದು ಉದಾಹರಣೆ ಈ ಸಂಖ್ಯೆಗಳನ್ನು ಗಮನಿಸಿ. 11, 13, 17, 19, 29, 27, 23 ಮತ್ತು 31. ಇಲ್ಲಿ ಆಡ್ ಒನ್ ನಂಬರ್ನನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ ವಿಭಿನ್ನವಾಗಿರುವ ಸಂಖ್ಯೆ ಯಾವುದು ಇದರಲ್ಲಿ ಅಂತ. ಈಗ 11, 13 ಅನ್ನೋದು ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. 17, 19 ಅನ್ನೋದು ಸಹ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. 29, 27 ಇಲ್ಲಿ 27 ಭಾಜ್ಯ ಸಂಖ್ಯೆ ಆಗಿದೆ. ಅದೇ ರೀತಿ ಮುಂದಕ್ಕೆ ಬನ್ನಿ, 4ನೇ ಆಪ್ಷನ್ನು
23, 31 ಇದು ಸಹ ಅವಿಭಾಜ್ಯ ಸಂಖ್ಯೆ. ಅಂದರೆ ನಮಗೆ ಇಲ್ಲಿ ಉಳಿಯುವಂತಹ ಆಪ್ಷನ್ ಯಾವುದು ಅಂತಂದರೆ 29 ಮತ್ತು 27. ಇಲ್ಲಿ ಆ್ಯಡ್ ಒನ್ನನ್ನು ನಾವು ಗುರುತು ಮಾಡಿ ಅಂತಂದರೆ ಅದಕ್ಕೆ ಉತ್ತರ ಏನಾಗಿರುತ್ತೆ ಅಂದರೆ 29 ಮತ್ತು 27. ಅದೇ ರೀತಿ ಮುಂದಿನ ಸಮಸ್ಯೆ 11, 24, 39, 49. ಇದನ್ನು ಎರಡು ರೀತಿ ಚರ್ಚೆ ಆಗ್ಬೋದು. 11 ಅವಿಭಾಜ್ಯ ಸಂಖ್ಯೆ, ಉಳಿದವುಗಳು ಭಾಜ್ಯ ಸಂಖ್ಯೆಗಳು. ಈ 24, 39, 49 ಭಾಗ ಆಗ್ತವೆ ಅಂತ. ಬಟ್ ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕಾಗುತ್ತೆ. ಏನು ಅಂತಂದರೆ ಇದನ್ನು ಈ ರೀತಿ ಮಾಡಬೇಕಾಗುತ್ತೆ. ಈ ಸಮಸ್ಯೆಯನ್ನು 1 × 1, ಆ ಎರಡು ಸಂಖ್ಯೆಗಳನ್ನು ನಾವು ಆ ಎರಡು ಅಂಕಿಗಳನ್ನು ಗುಣಿಸೋಣ. 1 1 1, ಈ ಎರಡು ಅಂಕಿಗಳನ್ನು ಗುಣಿಸಿ 4 2 8, 9 3 27, 4 9 36. ಇಲ್ಲಿ ಬಂದಿರೋ ಉತ್ತರಗಳ 4 ಸಂಖ್ಯೆಗಳಲ್ಲಿ ಸಂಖ್ಯೆ 1, 8, 9 ಮತ್ತು 36. ಈ 1, 8 ಮತ್ತು 27 ಇವು ಘನ ಸಂಖ್ಯೆಗಳು, ಆದರೆ 36 ಘನ ಸಂಖ್ಯೆ ಅಲ್ಲ. ಆದ್ದರಿಂದ ಇದಕ್ಕೆ ಉತ್ತರ 49. ಅದೇ ರೀತಿ ಮುಂದಿನ ಸಮಸ್ಯೆ 1 0, 3, 8, 7, 48, 9, 82. ಇಲ್ಲಿ ಯಾವ ಸೀಕ್ವೆನ್ಸನ್ನು ಯಾವ ರೀತಿ ಬಳಸಿದ್ದಾರೆ ಇವರು ಅಂತಂದರೆ ಇಲ್ಲಿ n, n² - 1 ಇದನ್ನು ಬಳಸಿದ್ದಾರೆ. ಅಂದರೆ ಇದನ್ನು ಸೂತ್ರ ಇಲ್ಲದೇ ಹೇಳ್ಬಹುದು. 1² ಬೆಲೆ 1, 1ರಲ್ಲಿ 1 ಕಳೆದ್ರೆ 0, 3² ಬೆಲೆ 9, 9ರಲ್ಲಿ 1 ಕಳೆದ್ರೆ 8. ಪಕ್ಕದಲ್ಲಿರುವಂತಹ ಉತ್ತರ ಅದು. 7² ಬೆಲೆ 49, 49ರಲ್ಲಿ 1 ಕಳೆದ್ರೆ ಬರುವಂಥ ಉತ್ತರ 48. ಹಾಗಾದರೆ 9² ಬೆಲೆ 81, 81ರಲ್ಲಿ 1 ಕಳೆದ್ರೆ ಬರಬೇಕಾಗಿರುವಂತಹ ಉತ್ತರ 80. ಆದರೆ ಇಲ್ಲಿ ಏನಿದೆ 82 ಇದೆ. ಆದ್ದರಿಂದ ಇಲ್ಲಿ ಆ್ಯಡ್ ಒನ್ ಯಾವುದು? ಆಪ್ಷನ್ 4, ಅದು 9, 82. ಅದೇ ರೀತಿ ಮುಂದಿನ ಸಮಸ್ಯೆ 121, 242, 253, 284. ಯಾವುದು ಹಾರ್ಡ್ ಒನ್ ಆಗಿರುತ್ತೆ ಅಂತ ನೋಡಬೇಕಾಗುತ್ತೆ. ಇಲ್ಲಿ ಬಳಸಿರುವಂಥ ವಿಧಾನ ಯಾವುದು ಅಂತಂದರೆ ಮೊದಲ ಎರಡು ಸಂಖ್ಯೆಗಳನ್ನು ಆ್ಯಡ್ ಮಾಡಿದ್ದಾರೆ, ಮೊದಲ ಮತ್ತು ಕೊನೆಯ ಸಂಖ್ಯೆಗಳನ್ನು. ಅಂದರೆ 1 + 1 2, 2 + 2 4, 2 + 3 5, 2 + 4. ಇಲ್ಲಿ 2 + 4 ಜಾಗದಲ್ಲಿ ಏನಾಗಬೇಕಾಗಿತ್ತು? 6 ಆಗಬೇಕಾಗಿತ್ತು. 2 + 4 = 6. ಬಟ್ ಇಲ್ಲಿ ನೀಡಿರುವಂಥದ್ದು 8. ಆದ್ದರಿಂದ ಇಲ್ಲಿ ವಿಭಿನ್ನವಾಗಿರೋ ಸಂಖ್ಯೆ ಯಾವುದು ಅಂದರೆ 284. ಈ ರೀತಿ ನೀವು ಸುಲಭವಾಗಿ ಸಂಖ್ಯಾ ಶ್ರೇಣಿಯಲ್ಲಿನ ಸಮಸ್ಯೆಗಳನ್ನು ಬಿಡಿಸಿ ಅಂಕಗಳನ್ನು ಪಡಿಬೋದಾಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು.